ಪಾರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಹಾಡು 1 hour ಸ್ಪೀಚ್ಗೆ ಈಕ್ವಲ್. 5 ನಿಮಿಷ ಹಾಡು. ನಾವೇನು 1 hour ಸ್ಪೀಚ್ ಅಲ್ಲಿ ಹೇಳಕ್ ಪ್ರಯತ್ನ ಪಡ್ತೀವಿ, ಅದು 5 ನಿಮಿಷ ಹಾಡಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಹಂಗಾಗಿ ಹಾಡು ಹೆಚ್ಚು ಹೇಳಿದಾಗ ಹೆಚ್ಚು ಇನ್ಫಾರ್ಮೇಶನ್ ಸಿಕ್ಕತ್ತೆ ಅಂತ ಹಾಡು ಹೇಳೋದು. ಥ್ಯಾಂಕ್ ಯು. ಒಂದ್ಸಾರಿ ಕಾರ್ಮಿಕರಲ್ಲಿ ಹೋರಾಟ ಶುರು ಮಾಡಿದ್ರೆ ಗೆಲ್ಲೋವರೆಗೂ ಅದು ಸ್ಟಾಪ್ ಮಾಡಲ್ಲ. ಇದು ಹಿಸ್ಟ್ರಿ. ನಾಟ್ ಓನ್ಲಿ ಬೆಮೆಲ್, ಬಿಜೆಎಂಎಲ್ ಅಲ್ಲೂ ಹಾಗೇನೆ ಇದ್ದಿದ್ದು. ಬಿಜೆಎಂಎಲ್ ವರ್ಕರ್ಸು ಅಷ್ಟೇನೆ, ಒಂದ್ಸಾರಿ ಹೋರಾಟ ಮಾಡಿದ್ರೆ ಗೆಲ್ತಾ ಇದ್ರು. ನಮ್ಮ ಕೆಜಿಎಫ್ ಬರೀ ಚಿನ್ನಕ್ಕೆ ಮಾತ್ರ ಫೇಮಸ್ ಅಲ್ಲ, ಹೋರಾಟಕ್ಕೆ ಫೇಮಸ್, ರೆವಲ್ಯೂಷನ್ಗೆ ಫೇಮಸ್. ನಾವೆಲ್ಲರೂ ಕೂಡ ಪ್ರಸಿದ್ಧಿ ಪಡೆದಿದ್ರಿ. ಯಾಕಂದ್ರೆ ಇದು ಇಂಡಿಯಾ ದೇಶದಲ್ಲಿ ಅತಿ ಹೆಚ್ಚು ಎಜುಕೇಟೆಡ್ ಪೀಪಲ್ಸ್ ಇರ್ತಕ್ಕಂಥ, ಶಿಕ್ಷಣ ಪಡೆದಿರ್ತಕ್ಕಂಥ ಒಂದು ಸ್ಥಳ ಇದು. ಜ್ಞಾನವನ್ನ ಮೊದಲು ಗಳಿಸಿದಂತ ಜಾಗ ಯಾವ್ದನ್ನ ಇದ್ದಿದ್ರೆ ಅದರಲ್ಲೂ ಕೂಡ ಕಳ ಸಮುದಾಯ ಯಾರು ದಲಿತ್ಸ್ ಇದ್ದಾರೆ, ಹೈಯೆಸ್ಟ್ ದಲಿತ್ಸ್ ಇರ್ತಕ್ಕಂಥ, ಹೆಚ್ಚು ಶಿಕ್ಷಣ ಪಡೆದಿರ್ತಕ್ಕಂಥ ಜನ ಕೂಡ ನಮ್ಮ ಕೆಜಿಎಫ್ ನಿಂದಾನೆ ಇದ್ದಿರೋದು. ಅದು ಇತಿಹಾಸ. ಅಂಬೇಡ್ಕರ್ ಅವರಿಗೆ ಕೂಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ಲಿಕ್ಕೆ ವಾಯ್ಸ್ ಕೊಟ್ಟಿದ್ರು ನಮ್ಮ ಕೆಜಿಎಫ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ವಾಯ್ಸ್ ಕೊಟ್ಟಿದ್ರು ಅಂಬೇಡ್ಕರ್ಗೆ ನಮ್ಮ ಕೆಜಿಎಫ್ ನ ಕಾರ್ಮಿಕರು, ಆಗಿರ್ತಕ್ಕಂಥ ಗೋಲ್ಡ್ ಮೆನ್ಸ್ ನ ಕಾರ್ಮಿಕರು. ಕಾರ್ಮಿಕ ಚಳವಳಿಯನ್ನ ಈ ದೇಶದಲ್ಲಿ ಎಷ್ಟು ಮುಖ್ಯ ಅಂತ ತೋರಿಸ್ಕೊಟ್ಟಿದ್ರು ಇದೇ ಕೆಜಿಎಫ್ ಜನ. 33,000 ಜನ ಬಿಜಿಎಂಎಲ್ ಎಂಪ್ಲಾಯೀಸ್, ಬೆಂಎಲ್ ಎಂಪ್ಲಾಯೀಸ್ ಎಲ್ಲರೂ ಸೇರಿ ಸುಮಾರು 50,000ಕ್ಕೆ ಹೆಚ್ಚು ಕಾರ್ಮಿಕರಿದ್ದಂತ ಒಂದು ಜಾಗ ನಮ್ಮ ಕೆಜಿಎಫ್. ಆ ಕಾರಣಕ್ಕಾಗಿನೇ ಕಾರ್ಮಿಕ ಚಳವಳಿಗಳ ಇನ್ಸ್ಪಿರೇಷನ್ ಯಾರಿದ್ರೆ ಕೆಜಿಎಫ್ ಕೋಲಾರ ಗೋಲ್ಡ್ ಫೀಲ್ಡ್ಸ್. ಇದು ನಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಗೊತ್ತಿಲ್ಲದಿರಂತ ಹೊಸಬ್ರು ಯಾರಿದ್ರೆ ಅವ್ರು ತಿಳ್ಕೊಳ್ಬಹುದು. ಆ ಇನ್ಸ್ಪಿರೇಷನ್ ನಮ್ಗಿದೆ, ಆ ಬ್ಲಡ್ ನಮ್ಮ ಒಳಗಡೆ ಇದೆ, ಆ ಕಿಚ್ಚು ನಮ್ಮ ಒಳಗಡೆ ಇದೆ. ಏನ್ ಹೇಳ್ತೀರ, ಆದ್ರೆ ಗೆಲ್ತೀವಿ ಅನ್ನೋಂತ ಒಂದು ಷರತ್ತು ಕೂಡ ನಮ್ಮ ಬ್ಲಡ್ ಅಲ್ಲಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಕಾರ್ಪೊರೇಟ್ ಕಂಪನಿಗಳ ಪರವಾಗಿರ್ತಕ್ಕಂಥ ಸರ್ಕಾರಗಳು ನಮ್ಮನ್ನು ಆಳ್ತಾ ಇದ್ದಾವೆ, ಅವರು ಒಂದೊಂದಾಗಿ ಪಬ್ಲಿಕ್ ಸೆಕ್ಟರ್ನ ಸ್ವಲ್ಪ ಅವರನ್ನ ಶಕ್ತಿಹೀನವಾಗಿ ಮಾಡುವ ಮುಖಾಂತರ ಅದನ್ನ ಪ್ರೈವೇಟೈಸ್ ಮಾಡುವಂತ ಒಂದು ಪ್ಲಾನ್ ಏನ್ ನಡೀತಾ ಇದೆ, ಅದ್ರ ಪೂರಕವಾಗಿ ಇವಾಗೆಲ್ಲ ನಡೀತಾ ಇರೋದು. ನಮ್ಮ ಡಿಮ್ಯಾಂಡ್ಸ್ ನ ಯಾಕೆ ಅವ್ರು ಮೀಟ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ನಾವು ಇಂಪಾರ್ಟೆಂಟ್ ಇಲ್ಲ. ಅವ್ರಿಗೆ ಏನಾರ ಮಾಡಿ ಇದನ್ನ ಸ್ವಲ್ಪ ಡೌನ್ ಮಾಡಿ ಇವನ್ನೆಲ್ಲ ಸ್ವಲ್ಪನೇ ಕಡಿಮೆ ಮಾಡಿದ್ರೆ ನಾವು ಲಾಸ್ಟ್ ತೋರಿಸಿ ಪ್ರೈವೇಟ್ ಅವ್ರಿಗೆ ಕೊಟ್ಬಿಡ್ಬೋದು ಅಂತ. ಬಿಜೆಎಂಎಲ್ ಹಂಗೆ ತಾನೇ ಮಾಡಿದ್ದು. ಗೋಲ್ಡ್ ಇಲ್ವಾ? ಬಿಜೆಎಂಎಲ್ ಗೋಲ್ಡ್ ಇಲ್ವಾ? ನಮ್ಗೆ ಎಲ್ಲರಿಗೂ ಗೊತ್ತಿದೆ ಗೋಲ್ಡ್ ಎಲ್ಲಿ ಎಷ್ಟಿದೆ ಅಂತ. ಆದ್ರೆ ಅವರು ಮುಚ್ಚಬೇಕು. ಕಾರ್ಪೊರೇಟ್ ಸೆಕ್ಟರ್ನ ಪರವಾಗಿ ಇರಬೇಕಾಗಿತ್ತು. ನಾವೇನಾರ ಸ್ವಲ್ಪ ಇನ್ನೂ ವೀಕ್ ಆಗಿದ್ದಿದ್ರೆ ಯಾವಾಗಲೂ ಇದನ್ನು ಕಾರ್ಪೊರೇಟ್ ಅವ್ರಿಗೆ ಕೊಟ್ಟಿರೋರು. ನಾವು ಓಪನ್ ಮಾಡಿದ್ರೆ ಗವರ್ಮೆಂಟ್ ಓಪನ್ ಮಾಡಿ ಅಂತ ನಾವು ಕೂತ್ಕೊಂಡಿರೋದ್ರಿಂದ ಬಿಜೆಎಂಎಲ್ ಓಪನ್ ಮಾಡಿಲ್ಲ. ಬೆಂಬಲ್ ಆತರ ಆಗಕ್ಕೆ ನಾವು ಬಿಡಲೇಬಾರ್ದು. ಅವತ್ತು ನಾವು ಯಾಮಾರ್ ಬಿಟ್ರೆ ಒಂದ್ಸಾರಿ ಯಾಮಾರಿದ್ದೀರಿ, 2ನೇ ಸಾರಿ ಯಾಮಾರಕ್ಕೆ ಬಿಡಬಾರ್ದು. ನಾವೇ ಉಳಿಬೇಕು. ನಾವು ಕಟ್ಟಿ ಬೆಳೆಸಿರೋದು ಈ ದೇಶಕ್ಕೆ ಗೋಲ್ಡ್ ಕೊಟ್ಟು ಈ ದೇಶನ ದೊಡ್ಡ ಆರ್ಥಿಕ ಸ್ಥಿತಿಯನ್ನು ಸುಭದ್ರವಾಗಕ್ಕೆ 1950s ಅಲ್ಲಿ ಈ ನಮ್ಮ ಭಾರತ ಸರ್ಕಾರಕ್ಕೆ ಏನ್ ಆಧಾರ ಇತ್ತು? ತುಂಬಾ ಆಧಾರ ಯಾರು ಕೊಟ್ಟಿದ್ದು? ಬಿಜೆಎಂಎಲ್ ಕೊಟ್ಟಿದ್ದು, ಗೋಲ್ಡ್ ಮೆನ್ಸ್ ಕೊಟ್ಟಿದ್ದು. ನಾವೆಲ್ಲ ದುಡ್ದೇ ಅಲ್ವಾ? ನಮ್ಮ ತಾತ ಮುತ್ತಾತ ದುಡ್ದೇ ಕೊಟ್ಟಿದ್ದು. ಹಾಗೇನೆ ಈ ದೇಶಕ್ಕೆ ಡಿಫೆನ್ಸ್ಗೆ, ಈ ದೇಶವನ್ನ ಕಾಪಾಡಿದ ಡಿಫೆನ್ಸ್ ಕೂಡ ಸಪೋರ್ಟ್ ಮಾಡಿದ್ವಿ ನಮ್ಮ ಮೇಲೆ. ಇಲ್ಲಿನ ಕಾರ್ಮಿಕರು ಕಷ್ಟಪಟ್ಟಿರೋದ್ರಿಂದನೇ ಅವ್ರಿಗೆ ಅಷ್ಟೊಂದು ಶಕ್ತಿ ಬಂದಿರೋದು. ಹಾಗಾಗಿ ಯಾವ ಕಾರಣಕ್ಕೂ ನಾವು ಇದ್ರಿಗೆ ಸೋಲಬಾರದು. ನಾವು ಗೆಲ್ಲೇಬೇಕು. ಗೆಲ್ಲೋವರೆಗೂ ನಾವು ಮುಂದುವರಿಯಲೇಬೇಕಾಗುತ್ತೆ. ಕೋಲಲ್ಲಿ ಕೆಜಿಎಫ್ ಅಲ್ಲಿ ಇರ್ತಕ್ಕಂಥ ಸ್ಮಾರಕಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದ್ರ ಹಿಸ್ಟ್ರಿ ಏನಂತ. ನೀವು ಬಿಜೆಎಂಎಲ್ ಆಗಿರ್ಬೋದು, ಬೆಂಎಲ್ ಆಗಿರ್ಬೋದು, ಎಲ್ಲ ನಮಗೆ ಸಂಧಿನಲ್ಲಿ ಯಾವುದೋ ಒಂದು ಮಾನ್ಯುಮೆಂಟ್ ಇರುತ್ತೆ. ಆ ಮಾನ್ಯುಮೆಂಟ್ ಒಂದು ಹಿಸ್ಟ್ರಿ ಇರುತ್ತೆ. ಇದೇನಪ್ಪಾ ಅಂದ್ರೆ ಅಲ್ಲೊಂದು ಕಲ್ಲು ಏನ್ ಇರ್ತಾರೆ, ಅದಕ್ಕೆ ಒಂದು ಹಿಸ್ಟ್ರಿ ಇರುತ್ತದೆ. ಯಾವ್ದೋ ಒಂದು ಗೋಡೆ ಬರಹ ಬರ್ದಿರ್ತಾರೆ, ಅದಕ್ಕೊಂದು ಹಿಸ್ಟ್ರಿ ಇರ್ತಾರೆ. ಒಂದು ಬಿಲ್ಡಿಂಗ್ ಇದೆ, ಫಾರ್ ಎಕ್ಸಾಂಪಲ್ ಸ್ಕೇಟಿಂಗ್ ಹಾಲ್ ಆಗಿರ್ಬೋದು, ಇವೆಲ್ಲ ಪ್ರತಿಯೊಂದಕ್ಕೂ ಒಂದು ಹಿಸ್ಟ್ರಿ ಇದೆ. ಬುದ್ಧಿಸ್ಟ್ ಅಸೋಸಿಯೇಷನ್ ಅದಕ್ಕೊಂದು ಹಿಸ್ಟ್ರಿ ಇದೆ.
ನಮ್ಮ ಕೆಜಿಎಫ್ ಇರತಕ್ಕಂಥ ಪ್ರತಿಯೊಂದು ಸಣ್ಣ ಕಲ್ಲಿಗೂ ಕೂಡ ಒಂದೊಂದು ಹಿಸ್ಟ್ರಿ ಇದೆ. ಅವೆಲ್ಲ ಕೂಡ ನಮ್ಮನ್ನ ಕಟ್ಟಿ ಬೆಳೆಸಿದೆ. ಅದನ್ನೆಲ್ಲ ಕೂಡ ನಮಗೆ ಇನ್ಸ್ಪಿರೇಷನ್ ಆಗಿ ನಾವು ತಗೊಂಡು ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ. ಬಂಧುಗಳೇ, ಇವತ್ತೇನು 17 ದಿನದಿಂದ ಈ ಕಾರ್ಮಿಕರು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ನಮ್ಗೆ ರಕ್ಷಣೆ ಇಲ್ಲ, ನಮ್ಗೆ ಸಪೋರ್ಟ್ ಇಲ್ಲ, ನಮ್ಗೆ ಗ್ಯಾರಂಟಿ ಇಲ್ಲ, ನಮ್ಮ ಯಾವುದೇ ಡಿಮ್ಯಾಂಡ್ಸ್ ಅವ್ರು ಕೇಳ್ತಾ ಇಲ್ಲ. 17 ದಿನ ಅದ್ರಲ್ಲಿ ಅವ್ರಿಗೆ ಏನು ಅನಿಸ್ತಾ ಇಲ್ಲ. ಬಂದವರೆಲ್ಲ ಏನ್ ಹೇಳಿದ್ದಾರೆ? ಕಂಪ್ಲೀಟ್ ಮಾಡಿ ಕೆಲಸಕ್ಕೆ ಬನ್ನಿ, ಸ್ಟಾಪ್ ಮಾಡಿ ಕೆಲಸಕ್ಕೆ ಬನ್ನಿ. ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ ಸ್ಟಾಪ್ ಮಾಡಿ ಅಂತಂದ್ರೆ ನಾವು ಕೇಳ್ತಾ ಇರೋದು ತಪ್ಪೇನಿದೆ? ನಾವೇನಾದ್ರೂ ನಿಮ್ ಬೆಂಬಲನ ಬರ್ಕೊಟ್ಬಿಡಿ ಅಂತ ಕೇಳ್ತಾ ಇದ್ದೀರಾ? ನಾವು ಕೇಳ್ತಾ ಇರೋದು ನಾವ್ ಏನ್ ಕೆಲಸ ಮಾಡ್ತಾ ಇದ್ರಿ, ನಮ್ ಕೆಲ್ಸಕ್ಕೆ ತಕ್ಕಂತ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ರಿ. ಅಷ್ಟು ನಮ್ಗೆ ರೈಟ್ಸ್ ಇಲ್ವಾ? ಈ ದೇಶಕ್ಕೆ ನಮ್ಗೆ ಏನು ಕಾಂಟ್ರಿಬ್ಯೂಷನ್ ಇಲ್ವಾ? ಇಷ್ಟೆಲ್ಲ ನಾವು ಮಾಡಿ ಏನು ನಮ್ಗೆ ಮಿನಿಮಮ್ ಇಷ್ಟು ಮಾತ್ರ ಕೇಳೋದಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವ್ಯಾಕೆ ಸುಮ್ಮನೆ ಇರಬೇಕು? ಅದಕ್ಕಾಗಿ ನಾವು ನಿಮ್ಮ ಹೋರಾಟನ ಮುಂದುವರಿಸೋಣ. ನಿಮ್ಮ ಒಟ್ಟಿಗೆ ದಲಿತ ಸಂಘ ಸಮಿತಿ ಡಿಎಸ್ಎಸ್ ಕೂಡ ಒಂದು ಇತಿಹಾಸ ಇದೆ, ಹಿಸ್ಟ್ರಿ ಇದೆ. 50 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಮೂವ್ಮೆಂಟ್ ಯಾವ್ದಾರ ಇದ್ರೆ ಡೆಮೊಕ್ರಾಟಿಕ್ ಆಗಿ ಸರ್ಕಾರವನ್ನ ಒಂದು ಇದಕ್ಕೆ ತಗೊಂಡಿರ್ತಕ್ಕಂಥ ಹೋರಾಟದ ಮೂವ್ಮೆಂಟ್ ಯಾವ್ದಾರ ಇದ್ರೆ ಅದು ದಲಿತ ಸಂಘ ಸಮಿತಿ. ಡಿಎಸ್ಎಸ್ ಹಳ್ಳಿನಲ್ಲಿರ್ತಕ್ಕಂಥ ಕಾಲೋನಿಯಲ್ಲಿರ್ತಕ್ಕಂಥ ಒಬ್ಬ ಬಡವನಿಗೆ ಕಟ್ಟ ಕಡೆ ವ್ಯಕ್ತಿಗೆ ಧೈರ್ಯ ಕೊಟ್ಟಿದೆ, ಮಾತು ಕೊಟ್ಟಿದೆ, ಧ್ವನಿ ಕೊಟ್ಟಿದೆ. ಡಿಎಸ್ಎಸ್ ಅದೇ ರೀತಿಯಲ್ಲಿ ಕಾರ್ಮಿಕರಿಗೆ ಕೂಡ ಧ್ವನಿ ಕೊಟ್ಟಿದೆ. ಡಿಎಸ್ಎಸ್ ಬೆಂಬಲ ಕಾರ್ಮಿಕರಿಗೂ ಸಂಬಂಧ ಇದೆ. ಕಾರಣ ಏನಂದ್ರೆ 80s ಅಲ್ಲಿ ಮಾಲೂರಿನ ಹುಣಸಿಕೋಟೆ ಜಾಥಾ ಏನ್ ನಡೀತು, ಅನಸೂಯಮ್ಮ ಮೇಲೆ ಅತ್ಯಾಚಾರ ನಡೆದಿರುವಂತ ಸಂದರ್ಭದಲ್ಲಿ ಆ ಜಾಥಾ ಮಾಲೂರಿಂದ ಬ್ಯಾಂಗ್ಳೂರು ವಿಧಾನಸೌಧವರೆಗೆ ಜಾಥಾ ನಡೀತು. ಆ ಜಾಥಾಗೆ ನಮ್ಮ ಬೆಂಬಲ ಐಟಿಐ ಕಾರ್ಮಿಕರು ಎಲ್ಲರೂ ಕೂಡ ಅವತ್ತು ಬೆಂಬಲ ಕೊಟ್ಟಿದ್ರು. ಅವರು ಅದನ್ನು ಭಾಗವಹಿಸಿದ್ರು. ನಮ್ಮ ಆ ಜಾಥಾದಲ್ಲಿ ನಮ್ಮ ಬೆಂಬಲ ಸಮುದಾಯ ಭಾಗವಹಿಸಿತ್ತು. ಸಮುದಾಯ ಕಲ್ಚರಲ್ ಟೀಮ್ ಇದೆ ಅಲ್ವಾ, ಅದು ಕೂಡ ಭಾಗವಹಿಸಿತ್ತು. ಹಾಗಾಗಿ ಅವರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಕೂಡ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಹೋರಾಟದಲ್ಲಿ ಇದೇ ಇರ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಹೋರಾಟ ಇನ್ನ ಮುಂದೆ ಎಷ್ಟು ದಿನ ಉಳಿದ ನಮ್ಗೆ ಗೊತ್ತಿಲ್ಲ. ಯಾವಾಗೆಲ್ಲ ನಿಮಗೆ ದಲಿತ ಸಂಘ ಸಮಿತಿಯ ಬೆಂಬಲ ಬೇಕು, ಸಪೋರ್ಟ್ ಬೇಕು ಅಂತ ಅನಿಸ್ತದೋ ಅಥವಾ ನಮಗೆ ಗೊತ್ತಾಗ್ತದೋ, ನಮ್ಗೆ ಗೊತ್ತಾದ್ರೆ ನಾವು ಬಂದ್ಬಿಟ್ಟಿದೀವಿ, ನಾವು ಬಂದಿದ್ರಿ. ನಿಮಗೆ ಬೇಕಂದಾಗ ನೀವು ನಮ್ಮನ್ನ ಧೈರ್ಯವಾಗಿ ಅಪ್ರೋಚ್ ಮಾಡ್ಬೋದು, ನೀವು ಬನ್ನಿ ಅಂತ. ನಾವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೇಕಾದ್ರೆ ಮಾಡೋಣ ಹೋರಾಟನ. ಅದಕ್ಕೆ ನಾವೆಲ್ಲ ತಯಾರಾಗಿದ್ರಿ. ನಮ್ಮ ಸೀನಿಯರ್ ಲೀಡರ್ಸ್ ಈಗ ಹೊಂಟರು, ಅವ್ರು ಹೇಳಿದ್ದಾರೆ ಬಹಳಷ್ಟು ಜನ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೋರಾಟ ಮಾಡ್ಲಿಕ್ಕೆ 5,000 ಜನ ಸೇರಿಸ್ಬೇಕಾ? ನಾವು ತಯಾರಿದ್ದೀರಿ. 10,000 ಜನ ಸೇರ್ಸ ನಾವು ತಯಾರಿದ್ದೀರಿ. ಈ ಜಿಲ್ಲೆಯ ಪ್ರತಿ ಹಳ್ಳಿಯ ಬಂದಿರ್ತಕ್ಕಂಥ ಶ್ರಮಿಕ ವರ್ಗದ ಯಾರಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ರೈತರಾಗಿರ್ಬೋದು, ಕೂಲಿಗಳಾಗಿರ್ಬೋದು, ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀರಿ ನಾವು ಅಂತ ಹೇಳೋದು ಹೇಳ್ತಾ ನನ್ನ ಮಾತುಗಳನ್ನ ಈ ಸಂದರ್ಭದಲ್ಲಿ ಮುಕ್ತಾಯ ಮಾಡಿ ಎಲ್ಲರಿಗೂ ಜೈ ಭೀಮ್ ಮಾಡ್ತೀನಿ. ಜೈ ಭೀಮ್. ನಾನು ಕೂಡ ಬಿಜೆಪಿಯಲ್ಲಿ ಎಂಪ್ಲಾಯಿ ಮಗ, ಹಾಗಾಗಿ ನಿಮ್ಮ ಜೊತೆಲಿ ಉಳ್ಕೊಳ್ಳೋ ಹಕ್ಕು ನನಗಿದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ.